ಹಾಯ್ ಹಲೋ ಫ್ರೆಂಡ್ಸ್, ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ. ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ ಹೀರೆಕಾಯಿ ಬೋಂಡ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಬೋಂಡ ಏನು ಜಾಸ್ತಿ ಟೈಮೇ ಹಿಡಿಯಲ್ಲ, ಬೇಗ ಬೇಗ ಆಗೋವಂಥ 1 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ನೀಟಾಗಿ ಉಡಿಯಾಗಿ ಅದನ್ನು ಕಲಿಸ್ಕೋಬೇಕು. ಕಡಲೆ ಹಿಟ್ಟು ಗಂಟಾಗ್ಬಿಡುತ್ತೆ ಒಂದೊಂದು ಸರಿ. ಇವಾಗ ಏನು ಪೌಡ್ರ್ ಬೇಕು ಅದಕ್ಕೆ ಹಾಕ್ಕೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಅರ್ಧ ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. ಉಪ್ಪು ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಕಷ್ಟ, ತಿನ್ನೋಕ್ಕಾಗಲ್ಲ. ಕಮ್ಮಿ ಇದ್ದರೆ ತಿನ್ಬೋದು, ಇಲ್ಲಾಂದರೆ ಹಿಂಸೆ. ಅದಕ್ಕೆ ಟೇಸ್ಟಿಂಗ್ ಪೌಡರ್ ಮೇಯ್ನ್ ಅಂದರೆ ಜೀರಿಗೆ ಪೌಡರು ನೀವು ಯಾವ ಥರ ಟೇಸ್ಟ್ ಇರುತ್ತೆ ಅಂದರೆ ಯಾವ ಹೊರಗಡೆ ನೀವು ಬಜ್ಜಿ ಬೋಂಡ ತಿಂದಿರೋ ಅದಕ್ಕಿಂತ ಅದ್ಭುತವಾಗಿ ಮನೇಲೇ ಮಾಡ್ಕೊಂಡು ತಿನ್ಬೋದು. ಆಚೆ ಹೋಗಿ ತಂದು ತಿನ್ನೋ ಅಂಥ ಅವಶ್ಯಕತೆ ಏನಿರಲ್ಲ. 10-15 ನಿಮಿಷದಲ್ಲಿ ಆಗೋ ಅಂಥದ್ದು. ಇವಾಗ ಸೋಡಾ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಇದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಆದ ನಂತರ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗೂ ಇರುತ್ತೆ ತಿನ್ನೋಕ್ಕೆ, ಕುರುಮ್ ಅಂತ. ಅದಕ್ಕೋಸ್ಕರ ಅಕ್ಕಿ ಹಿಟ್ಟು ಹಾಕೋದು. ಬೇಕು ಅನ್ನೋರು ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಬೇಡ. ಬಟ್ ಕ್ರಿಸ್ಪಿಯಾಗಿರುತ್ತೆ, ಹಾಕ್ಕೊಳ್ಳಿ. ಇವಾಗ ಹೀರೆಕಾಯಿ ಎಲ್ಲ ನೀಟಾಗಿ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಹೀರೆಕಾಯಿ ಹಾಕ್ಕೊಂಡಿದ್ದೀನಿ ನಾನು. ನೀವು ಒಂದಾದರೂ ಹಾಕ್ಕೊಳ್ಳಿ, ಇಲ್ಲ ಬೇಡ ಅಂದರೆ ಅರ್ಧನಾದರೂ ಯೂಸ್ ಮಾಡಿ. ಏನೂ ಇಲ್ಲ ಅಂದರೆ ಇಷ್ಟು ಹಿಟ್ಟಿಗೆ 10-15 ಮೇಲೆ ಹೀರೆಕಾಯಿ ಬಜ್ಜಿ ಮಾಡ್ಕೊಬೋದು ನಾವು, ಇಷ್ಟು ಹಿಟ್ಟಿಂದ. ಈಗ ನೋಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟು ಹೊಡ್ಕೊಳ್ಳೋ ಥರ ಕಲಿಸ್ಕೊತಾ ಇದ್ದೀನಿ. ನೀಟಾಗಿ ಶೇಕ್ ಮಾಡಿ ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಬೇಡಿ. ಏನು ನಾವು ಹಾಕ್ಕೊಂಡು ನೀಟಾಗಿ ಕ್ರಾಸಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದ್ರೆ ಅದೇ ಗಂಟು ಕಲಿಸ್ಕೊಳುತ್ತೆ. ಜಾಸ್ತಿ ಏನು ಮಾಡೋ ಅವಶ್ಯಕತೆ ಇರೋಲ್ಲ. ನೀರು ಜಾಸ್ತಿ ಹಾಕ್ಬಿಟ್ರೆ ಹೀರೆಕಾಯಲ್ಲೂ ನೀರಿನ ಅಂಶ ಇರುತ್ತೆ, ನೀರು ಬಿಟ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಗಟ್ಟಿಯಾಗೇ ಇರಲಿ. ಹೀರೆಕಾಯಿ ಹಾಕ್ಕೊಳ್ಳಿ, ನೀರು ಬಿಡುತ್ತೆ. ಅದನ್ನೇನು ನೀಟಾಗಿ ಎಣ್ಣೆಲಿ ಬಿಡ್ತಿರಲ್ಲ, ಅವಾಗ ಇನ್ನೊಂದ್ಸಲ ಕಲಿಸ್ಕೊಂಡು ಇದು ಮಾಡ್ಕೋಬೇಕು. ಈ ಥರ ಕನ್ಸಿಸ್ಟೆನ್ಸಿಲಿ ಬರಬೇಕು ನಾವು ಕಲಸಿರೋ ಹಿಟ್ಟು. ಇವಾಗ ಏನು ಹೀರೆಕಾಯಿ ಐತಲ್ಲ ಅದನ್ನು ಒಂದೊಂದಾಗಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ಸೆಕೆಂಡ್ ಇಡೋಣ. ಇಟ್ಟ ನಂತರ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹತ್ಕೊಂಡಿರುತ್ತೆ, ಹಾಕ್ಕೋಬೋದು. ನಾವು ಯಾವಾಗ ಬೇಕಾದರೂ ಹಾಕ್ಕೋಬೋದು. ನೀಟಾಗಿ ಕಲಸಿ ಇಟ್ಕೊಂಡು ಈ ಥರ ನೀಟಾಗಿ ಕಲಿಸ್ಕೊಂಡು ಬನ್ನಿ. ಅದಕ್ಕೆಲ್ಲ ಹಸಿಟ್ಟು ನೀಟಾಗಿ ಕುತ್ಕೋಬೇಕು. ಆ ಥರ ಅದನ್ನು ಮಿಕ್ಸ್ ಮಾಡ್ಕೊತಾ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ, ಬೇಗ ಆಗೋವಂಥದ್ದು. ಇವಾಗ ಏನೋ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ ನಂತರ ಏನು ಹೀರೆಕಾಯಿ ಎಲ್ಲ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಒಂದೊಂದೇ ಲೋ ಫ್ಲೇಮ್ ಮಾಡಿ ನಿಧಾನಕ್ಕೆ ಬಿಟ್ಕೊತಾ ಬನ್ನಿ. ಒಂದೊಂದು ಸಾರಿ ಹಸಿಟ್ಟು ಕಚ್ಚಲ್ಲ ಹೀರೆಕಾಯಿಗಳಿಗೆ. ನೀಟಾಗಿ ಕಲಿಸ್ಕೊಂಡು ಕಚ್ಚೋ ಥರ ನೋಡಿಕೊಂಡು ಹಾಕ್ಕೊಳ್ಳಿ. ಒಂದೊಂದು ಕಡೆ ಹಸಿಟ್ಟು ಬರೋಲ್ಲ, ಒಂದೊಂದು ಕಡೆ ಹಸಿಟ್ಟು ಜಾಸ್ತಿ ಆಗಿಬಿಡುತ್ತೆ. ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮಲ್ಲಿ ಎಲ್ಲ ಅದನ್ನು ಹಾಕೋಂತ ಬನ್ನಿ. ಚೆನ್ನಾಗಿ ಬರುತ್ತೆ. ಇದನ್ನು ಐ ಫ್ಲೇಮ್ ಮಾಡಿಬಿಡಿ. ಐ ಫ್ಲೇಮ್ ಮಾಡಿದಷ್ಟು ನೀಟಾಗಿ ಬೇಯಲ್ಲ, ಬೇಗ ಸೀದ್ಬಿಡುತ್ತೆ, ಚೆನ್ನಾಗೂ ಬರಲ್ಲ. ಅವಾಗ ನಿಮಗೆ ತಿನ್ನೋಕ್ಕೆ ಸೀದಿರೋ ಥರ ಆಗಿಬಿಡುತ್ತೆ. ಇವಾಗ ನೋಡಿ ಎಲ್ಲ ಹಾಕ್ಬಿಟ್ಟು ಒಂದು ಪೋರ್ಷನಲ್ಲಿ ಬೆಂದಿದೆ, ಇನ್ನೊಂದು ಪೋರ್ಷನ್ಗೆ ಟರ್ನ್ ಮಾಡ್ತಾ ಇದ್ದೀನಿ. ಅದು ನೀರಿನ ಅಂಶ ಇರೋದ್ರಿಂದ ಹೀರೆಕಾಯಿ ಏನು ಜಾಸ್ತಿ ಹೊತ್ತು ಬೇಯಿಸೋ ಅಂಥ ಅವಶ್ಯಕತೆ ಇರಲ್ಲ. 5 ನಿಮಿಷದೊಳಗಡೆ ಹೀರೆಕಾಯಿ ಬೆಂದೋಗುತ್ತೆ. ನೋಡಿ ಈಗಾಗಲೇ ಹಾಗೇ ಹೋಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.